ಪಾಕಿಸ್ತಾನದ ವಿರುದ್ಧ ಅಥವಾ ನಾವು ಹೋರಾಡ್ತಾ ಇದ್ರೆ ಪಾಕಿಸ್ತಾನದ ವಿರುದ್ಧ ಅವರ ಪರವಾಗಿ ನಿಂತ್ಕೊಂಡವರ ಸಂಖ್ಯೆ ಜಾಸ್ತಿ ಇದೆ. ಅದರಲ್ಲಿ ನಾವು ಅಮೆರಿಕದ ಬಗ್ಗೆಯೂ ಮಾತಾಡ್ತಾ ಇದ್ವಿ. ಅಮೆರಿಕ ಒಂದು ರೀತಿ ತೊಟ್ಲು ತೂಗುತ್ತೆ, ಮಗುನು ಚೂಟೋ ಕೆಲಸ ಮಾಡುತ್ತೆ ಅಂತ. ಅಮೆರಿಕನ ಬದಿಗಿಟ್ಟು ಮಾತಾಡೋಣ. ಚೀನಾ ನಾವು ಅವರಿಗೆ ಸಪೋರ್ಟ್ ಮಾಡಲ್ಲ ಅನ್ನತ್ತೆ, ಮತ್ತೊಂದು ಕಡೆಯಿಂದ ವೆಪನ್ಸ್ನ ಕಳಿಸುತ್ತೆ. ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅನ್ನತ್ತೆ, ಮತ್ತು ಇನ್ನೊಂದು ರೀತಿಯ ಒಂದು ಸಹಾಯಕ್ಕೆ ನಿಂತ್ಕೊಳ್ಳುತ್ತೆ. ಅದರ ಜೊತೆಗೆ ಟರ್ಕಿ ಹಡಗಲ್ಲಿ ಕಳಿಸಿದ್ದು ವೆಪನ್ಗಳನ್ನು. ಅವ್ರುಗಳು ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ತಿಂದ ತಟ್ಟೆಗೆ ಏನೋ ಮಾಡೋಗ್ತಾರೆ ಅನ್ನುವಂತಹ ಜಾಯಮಾನಕ್ಕೆ ಸೇರಿದ್ದೆ ಈ ಟರ್ಕಿನ ಅಂತ. ಭೂಕಂಪ ಆದಾಗ ಮತ್ತೊಂದಾದಾಗ ಅವ್ರು ಸಹಾಯಕ್ಕೆ ನಿಂತಿದ್ದು ಈ ಪಾಕಿಸ್ತಾನ ಅಲ್ಲ. ಪಾಕಿಸ್ತಾನದ ಹತ್ರ ಏನಿತ್ತು? ಅವರಿಗೆ ತಿನ್ನಕ್ಕೆ ಅನ್ನ ಇರಲಿಲ್ಲ, ಇನ್ನೆಲ್ಲಿಂದ ಕೊಡ್ತಾರೆ? ಕೊಟ್ಟಿದ್ದು ನಾವು, ಸಹಾಯವನ್ನು ನೆರವನ್ನು ಕೊಟ್ಟಿದ್ದು ನಾವು. ಅಂತಹ ದೇಶಕ್ಕೆ ನೀನು ಈ ರೀತಿಯ ದ್ರೋಹವನ್ನು ಎಸಗ್ತೀಯ ಅಂದಾಗ ನಿಮಗೆ ನಾವು ಯಾವ ರೀತಿ ಪಾಠವನ್ನು ಕಲಿಸ್ಬೇಕು? ನನ್ನ ದೇಶದ ಸರ್ಕಾರ ಅಥವಾ ನನ್ನ ದೇಶದ ಆರ್ಮಿಯೇ ಬಂದು ಪಾಠ ಕಲಿಸ್ಬೇಕಾಗಿಲ್ಲ. ನನ್ನ ದೇಶದ ಕಟ್ಟಕಡೆಯ ಪ್ರಜೆಯೂ ಕೂಡ ನಿನ್ನಂತಹ ದೇಶಕ್ಕೆ ಪಾಠವನ್ನು ಕಲಿಸ್ತಾನೆ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಇದು ಒಳ್ಳೆ ಸುಸಂದರ್ಭ. ಏನು ಸರ್, ಏನು ಹೇಳ್ಬೋದು? ನಾವು ಯಾವ ರೀತಿಯ ಪಾಠವನ್ನು ಒಂದು ನಾಗರಿಕನಾಗಿ ಕಲಿಸ್ಬೇಕು? ಮೇಡಮ್, ಇಷ್ಟೊತ್ತವರೆಗೂ ರಂಗಸ್ವಾಮಿಯವರು ಅದ್ಭುತವಾಗಿ ಮಾತಾಡೋದು. ಏನು ಆಮದು ಮಾಡ್ಕೋಬೋದು, ಏನು ರಫ್ತು ಮಾಡ್ಕೋಬೋದು. ಆಮೇಲೆ ತಾವು ಕೂಡ ನೀವು ಜೋರಾಗಿ ದನಿಯತ್ತೆ ನೀವು ಹೇಳ್ತಾ ಇದ್ದೀರಾ. ಪಾಕಿಸ್ತಾನ ಕಟ್ಟಕಡೆಯ ವ್ಯಕ್ತಿ ಅಂತೇಳಿ. ಬಟ್ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ಮುಖೇನ ಇಡೀ ನನ್ನ ರಾಜ್ಯದ ಜನತೆಗೆ, ನನ್ನ ದೇಶದ ಜನತೆಗೆ, ಮೊದಲಿಗೆ 3 ವರ್ಗ ಇದೆ. ಒಂದು ಬಡವರ್ಗ, ಒಂದು ಮಧ್ಯಮ ಬಡವರ್ಗ, ಒಂದು ಬಡವರ್ಗ, ಮಧ್ಯಮ ವರ್ಗ, ಶ್ರೀಮಂತ ವರ್ಗ ಯಾವತ್ತೂ ಕೂಡ ಅವರು ಒಂದು ಸಮಯನೂ ವ್ಯರ್ಥ ಮಾಡಲ್ಲ. ಅವ್ರದ್ದು ಅಲ್ಟಿಮೇಟ್ ಆಗಿ ಬಿಸ್ನೆಸ್ ಮೈಂಡ್. ನ್ಯೂಸ್ ಚಾನಲ್ ನೋಡಲ್ಲ ಅವರು, ದಯಮಾಡಿ ನ್ಯೂಸ್ ಚಾನಲ್ ನೋಡಲ್ಲ. ಅವರು ಬೇಕಾಗಿದ್ದ ಪ್ರೋಗ್ರಾಮ್ನ ಅವರು ಒಂದು 5 ನಿಮಿಷ ನೋಡಿ ಸಮಯ ಕಳೆದು ಅವ್ರು ಏನಿದೆ ಬಿಸ್ನೆಸ್ ಮಾಡ್ತಾರೆ. ದಯವಿಟ್ಟು ಈ ದೇಶದಲ್ಲಿ ನೀವು ಹುಟ್ಟಿದಿರಿ, ನೀವೇನು ಈ ದೇಶಕ್ಕೇನು ಮಾಡಬೇಡಿ. ನೀವು ಈ ದೇಶಕ್ಕೆ ನಿಮ್ಮೇನು ಕಾಂಟ್ರಿಬ್ಯೂಷನ್ ಬೇಡ. ಆದರೆ ಇವತ್ತು ಈ ದೇಶದಲ್ಲಿ ಇವತ್ತು ಒಂದು ಇಡೀ ಪ್ರಪಂಚ ನೋಡ್ತಾ ಇದೆ. ಈ ದೇಶ ಏನು ಮಾಡುತ್ತೆ. ಯುದ್ಧ ಬೇಡ ಅಂತ ನಾವು ಹೇಳ್ದೋ, ಶಾಂತಿ ಸಂಕೇತ, ಯುದ್ಧ ಬೇಡ ಅಂತೇಳಿ ಮಿಲಿಟರಿ ಅವ್ರು ಹೇಳಿದ್ದಾರೆ. ಹಾಗಾಗಿ ಅದು ನಾವು ತಟಸ್ಥವಾಗಿದ್ದೀವಿ. ನಮ್ಮ ಒಪ್ಕೊಂಡಿದೆ. ಆ ಮಿಲಿಟರಿ ಅವ್ರು ಏನು ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಆಯಿತು, ನಾವು ನಾಗರಿಕರಾಗಿ ಇವತ್ತು ಮಧ್ಯಮ ವರ್ಗ ಅದನ್ನು ಏನೇ ಸರ್ಕಾರ ಏನೇ ಇಂಪ್ಲಿಮೆಂಟ್ ಮಾಡಿದ್ರು ಅದನ್ನು ಪಾಲನೆ ಮಾಡುತ್ತೆ, ಮಧ್ಯಮ ವರ್ಗನೂ ಪಾಲನೆ ಮಾಡುತ್ತೆ. ಆದರೆ ಶ್ರೀಮಂತ ವರ್ಗ ನೀವು ದಯಮಾಡಿ ಈ ದೇಶಕ್ಕೋಸ್ಕರ ಇವತ್ತು ಆಮದು ರಫ್ತು ನಮಗಿನ್ನ ಚೆನ್ನಾಗಿ ಇವತ್ತು ನಾವು ನ್ಯೂಸ್ ಚಾನಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ನಿರೂಪಕಿಯಾಗಿ ಮೇಡಮ್ ಅವ್ರು ಮಾತಾಡ್ತಾ ಇದ್ದಾರೆ. ನಮಗಿನ್ನ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಯಾವ್ದು ಆಮದು ಮಾಡ್ಕೋಬೇಕು, ಯಾವ್ದು ರಫ್ತು ಮಾಡ್ಕೋಬೇಕು ಅಂತೇಳಿ. ದಯವಿಟ್ಟು ನೀವು ದೇಶಕ್ಕೇನು ಮಾಡಬೇಡಿ, ನೀವು ದೇಶಕ್ಕೇನು ಕೊಡುಗೆ ಕೊಡಬೇಡಿ. ಈ ಭಾರತಕ್ಕಾಗಿರೋಂಥ ಅವಮಾನ ಆಗಿದೆಯಲ್ಲ ಅದು ನೀವು ಸರಿನೂ ಪಡಿಸ್ಬೇಡಿ. ಆದರೆ ಇವತ್ತಿನ ದಿನ ಬಾಯ್ಕಟ್ ವಿಚಾರವಾಗಿ ಒಂದು ನ್ಯೂಸ್ ಚಾನಲ್ ದನಿ ಎತ್ತಿದೆ. ಆ ದನಿ ಎತ್ತಿದ್ದಕ್ಕೆ ನೀವು ಸಾಮಾಜಿಕ ಕಳಕಳಿಯಾಗಿ ಅಟ್ಲೀಸ್ಟ್ ಆ ಒಂದು ಸ್ವಲ್ಪ ದಿನ ನೀವು ಪಾಲನೆ ಮಾಡಿದ್ರೆ ಇವತ್ತು ಏನು ನಮ್ಮ ಮೋದಿಯವರು ಏನು ತೀರ್ಮಾನ ತಗೋತಾರೆ ಮಿಲಿಟರಿ ಅವರು ಹೇಳಿದಾಗ ಅಲ್ಲಿವರೆಗಾದ್ರೂ ನೀವು ಪಾಲನೆ ಮಾಡಿ. ಇನ್ನು ದೊಡ್ಡ ಮಟ್ಟದಲ್ಲಿ ನೋಡೋದಾದ್ರೆ ನಾವು ಅವರಿಂದ ಏನೋ ತಗೊಳ್ಳೋದು ಬೇಡ, ನಮ್ಮಿಂದ ಕಳಿಸೋದು ಬೇಡ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಈ ಲಾಭ ನಷ್ಟದ ಲೆಕ್ಕಾಚಾರ ನಾವು ಕಳಿಸ್ಲಿಲ್ಲ ಅಂದ್ರೆ ನಮಗೆ ಅಂತ ದೊಡ್ಡ ಮಟ್ಟದ ನಷ್ಟ ಏನಾದ್ರು ಆಗುತ್ತೆ ಅಂತ ಅನ್ಸುತ್ತಾ? ಪ್ಲೀಸ್, ನನ್ನ ದೇಶ ಬಡ ರಾಷ್ಟ್ರ, ನಮಗೆ ಜೀನ್ಸ್ ಎಲ್ಲ ಇದೆ, ಹೊಟ್ಟೆ ಹೆಸು, ಬಟ್ಟೆ ಇಲ್ಲ, ಉದ್ಯೋಗ ಇಲ್ಲ, ಊಟ ಇಲ್ಲ, ಇದು ನಮ್ಮ ಜೀನ್ಸ್ ಅಲ್ಲೇ ಇದೆ. ಈಗೇನು ಹಂಗಿಲ್ಲ ಅಲ್ಲ ಮೇಡಮ್, ಇಲ್ಲ ಹೌದು, ಬಟ್ ಈ ಜೀನ್ಸ್ ಅಲ್ಲೇ ಇದೆ, ನಾವು ತಡಿತೀವಿ. ಮೊನ್ನೆ ನಡೆದಂತ ಕೋವಿಡ್ ತಡೆದಿದ್ದೀವಿ 1 ವರ್ಷ. ಈ ದೇಶಕ್ಕೋಸ್ಕರ ನಾವು 6 ತಿಂಗಳು ಊಟಕ್ಕೆ ತಡೆಯಲ್ಲ ಮೇಡಮ್, ತಡಿತೀವಿ ಮೇಡಮ್, ನಾವು ತಡಿತೀವಿ. ಶ್ರೀಮಂತ ವರ್ಗ ತಡೀರಿ, ನೀವು ತಸ್ಕತ್ತೀರಾ ತಿಂತೀರಾ, ನಾವು ತಡಿತೀವಿ, ನೀವು ತಡೀರಿ. ಅಲ್ಲ ರಂಗಸ್ವಾಮಿ ಅವರೇ, ಇವಾಗ ಏನಾಗಿದೆ ಅಂದರೆ ಅದು ಬೇರೆ ಕಡೆ ತರಿಸ್ಕೊಳಕ್ಕೆ ಪ್ಲಾನ್ ಮಾಡ್ತಾರೆ. ಬೇರೆ ದೇಶದಿಂದ ಮತ್ತೆ ಆಮದು ಮಾಡ್ಕೊಳ್ಳೋದಾರೆ. ಒಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ನಾವು ಈ ಚಾನಲ್ ಗ್ಯಾರಂಟಿ ಎಲ್ಲ ಬಿಸ್ನೆಸ್ ಇದು ಬಿಸ್ನೆಸ್ ಬಂದು ದೊಡ್ಡ ರಾಜಕೀಯ ವ್ಯಕ್ತಿಗಳೇ ಕೈವಾಡ. ದೊಡ್ಡ ಯಾಕೆಂದ್ರೆ ಇವತ್ತು ಕೋಟಿಗಟ್ಟಲೆ ವ್ಯವಹಾರಗಳಾಗುತ್ತೆ. ಆಪೋಲ್ ಇಲ್ಲ ಅಂದ್ರೆ ಒಂದು ದಿನಕ್ಕೆ 10 ರಿಂದ 20 ಕೋಟಿ ರೂಪಾಯಿ ಸಂಗ್ರಹಣೆ ಆಗುತ್ತೆ. ಎಲ್ಲಿ ಇಡೀ ಇಂಡಿಯಾಕ್ಕೆ ಆಗಿರಲಿ, ನಮ್ಮ ಟರ್ಕಿ ಆಪೋಲ್ಗಳಾಗಲಿ, ಅವೇನು ರೈಟ್ ಜಾಸ್ತಿ ಅವೆಲ್ಲ. ಅಲ್ಲಿಂದ ಟ್ಯಾಕ್ಸ್ ಎಷ್ಟು ಕಮ್ಮಿ ಆಗುತ್ತೆ ಅವರು ನೋಡ್ತಾರೆ. ಇಲ್ಲಿ ನಮ್ಗೆ ಎಷ್ಟು ಲಾಭ ಬರುತ್ತೆ ಇಂಡಿಯಾಕ್ಕೆ. ಬಟ್ ನಾವು ತಿನ್ನೋರು ಯಾರು? ನಾವು ಇಲ್ಲಿಂದ ಕೊಡೋದು ನಮ್ಮ ಆಪಲ್ ತೊಗೊಳೋದು ಕಮ್ಮಿ. ಮಧ್ಯವರ್ತಿಯರು ಏನು ಮಾಡ್ತಾರೆ ಅದನ್ನೇ ಎಕ್ಸ್ಪೋರ್ಟ್ ಮಾಡ್ತಾರೆ. ಮಧ್ಯವರ್ತಿಯವರು ಜಾಸ್ತಿ. ನಾನು ಮಧ್ಯದಲ್ಲಿ ಒಂದು ವಿಷಯ ಹೇಳ್ಬಿಡ್ತೀನಿ. ಇವಾಗ ಎಕ್ಸ್ಪೋರ್ಟ್ ವಿಚಾರ ಮಾತಾಡ್ತಾ ಇದ್ವಿ ನಾವು. ಈಗ ಇಲ್ಲಿ ಗೋ ಹತ್ಯೆ ನಿಷೇಧ ಮಾಡ್ತೀರಾ,
ನೀವು ಅದನ್ನೇ ಎಕ್ಸ್ಪೋರ್ಟ್ ಮಾಡಿ ಭಾರತ ಇಡೀ ವರ್ಲ್ಡ್ ಅಲ್ಲಿ ನಂಬರ್ 2 ಇದಾಗಿದೆ ಇದು. ಶೇಮ್ ಆಗುತ್ತೆ ಬಿಡಿ ಅಲ್ಲ ಸರ್. ಇದನ್ನ ಮತ್ತೆ ಅಲ್ಲ ನಾನು ಹೇಳ್ತಾ ಇರೋದು ಎಕ್ಸ್ಪೋರ್ಟ್ ನೀವು ಅಲ್ಲ ಗೋ ಹತ್ಯೆ ಮಾಡಬೇಡಿ ಅಂತ ಪಾಪ ಗೋರಕ್ಷಕರು ದಿನ ಬೆಳಗಾದು ರೋಡಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತಾರೆ. ಇಂಡಿಯಾದಿಂದ export ನೀವು ನೋಡಿದ್ರೆ ಗೋ ನಾವೇ number ಮೀಟ್ನ one, number two ಜಾಗದಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿರಲ್ಲ ಅಂತ. ಇವತ್ತೇನಾದ್ರು ಯಾವುದೇ ರಾಜಕಾರಣಿ ಮಕ್ಕಳು ಹೋರಾಟಕ್ಕೆ ಬಂದಿರ ಹಿಂದೂ ಪರ ಹೋರಾಟಗಾರರು ಅದು ಏನು 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 ಈ ಶೂದ್ರ ಮಕ್ಕಳುಗಳು ಏನು ಶೂದ್ರ ಮಕ್ಕಳುಗಳನ್ನ ಕರ್ಕೊಂಡೋಗಿ FIR ಮಾಡಿಸ್ತೀರಾ? ನಿಮ್ಮ ಮಕ್ಕಳುಗಳೆಲ್ಲ ಅಮೆರಿಕ, ನ್ಯೂಯಾರ್ಕ್, ನ್ಯೂಜಿಲೆಂಡ್ ಬಿಸ್ನೆಸ್ ಮಾಡ್ತಾರೆ. ಒಂದೇ ಒಂದು ಕ್ವಶನ್ ಕೇಳ್ತಾರೆ ಇವ್ರಿಗೆ, ಏನಾರ ಸ್ವಲ್ಪ ನೈತಿಕತೆ ಇದ್ರೆ ಗೋ ಹತ್ಯೆ ನಿಷೇಧ ಮಾಡ್ಬಿಟ್ಟು ಇದನ್ನ ಇಡೀ ದೇಶದಲ್ಲಿ ನಂಬರ್ 2 ಅಲ್ಲಿ ಇದೀವಿ ಈಗ ಎಕ್ಸ್ಪೋರ್ಟ್ ಅಲ್ಲಿ, ಅದನ್ನ ಮಾಡಕ್ಕಾಗಲ್ಲ, ಇದನ್ನ ಮಾತ್ರ ಮಾಡಿ ಅಂತಾರೆ. ಅದು ಹೆಂಗೆ ಮೇಡಮ್ ಇದು? ಮಾಡ್ತಿರೋರು ಇವರೇ ಅಲ್ಲಲ್ಲ ಎಲ್ಲ ಇವ್ರೇನಂದ್ರೆ ಇದೇನಾಗಿದೆ ಅಂದ್ರೆ ನೀವು ವ್ಯಾಪಾರ ಇವಾಗ ನೀವು ಸಾಮಾನ್ಯ ಜನತೆ ಆಟೋ ಡ್ರೈವರ್ ಇಂದ ಕೂಲಿ ಕಾರ್ಮಿಕರಿಂದ ಪ್ರತಿಯೊಬ್ರು ಕೂಡ ದೇಶಾಭಿಮಾನ ಬೆಳೆಸ್ಕೊಂಡು ಅವ್ರು ನಮ್ಮ ದೇಶಕ್ಕೆ ಕೆಟ್ಟದ್ ಮಾಡ್ತಾರೆ, ನಾವು ಅಲ್ಲಿ ಖರೀದಿ ಮಾಡಬಾರ್ದು ಅಂತ ಹೇಳ್ತೀವಿ. ಆದ್ರೆ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು, ಅಣ್ಣ ಹೇಳ್ದಂಗೆ ಬಂಡವಾಳಶಾಹಿಗಳು, ಇವರೆಲ್ಲ ಬಿಸ್ನೆಸ್ ಮ್ಯಾನ್ಗಳು ನಮ್ಗೆ ಏನಾಗಬೇಕು ಒಟ್ಟಲ್ಲಿ ನಮ್ಗೆ ಜೋಬ್ ತುಂಬಿದ್ರೆ ಸಾಕು, ನಮ್ಮ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋದ್ರಲ್ಲಿ ಇದ್ದಾರೆ. ಇವತ್ತು ದೊಡ್ಡ ದೊಡ್ಡ ಬಿಸ್ನೆಸ್ಸೇ ಬಂಡವಾಳ ಆಗ್ತಾ ಇರೋದು. ಮಾರೋಂಥರು ಎಲ್ಲ ಕಾರ್ಮಿಕರುಗಳು ಬಿಸ್ನೆಸ್ ಮೇಲೆ ಕೊಡ್ತಾ ಬರ್ತದೆ. ಅವನೇನು ಮಾಡ್ತಾರೆ, ಕೋಟಿಗಟ್ಟಲೆ ಬಂಡವಾಳ ಹಾಕ್ತಾನೆ. ಅವನೇನು ಮಾಡ್ತಾರೆ, ರಾಜಕೀಯ ಕೊಡಬೇಕು, ಈ ಕಡೆ ಅವ್ರದ್ದೆಲ್ಲ ಅಡ್ಜಸ್ಟ್ಮೆಂಟ್ ಇರ್ತದೆ. ಯಾರಿಗೆಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೂ ಅಡ್ಜಸ್ಟ್ಮೆಂಟ್ ಇರ್ತದೆ, ರಾಜ್ಯ ಗೌರ್ಮೆಂಟ್ಗೂ ಅಡ್ಜಸ್ಟ್ಮೆಂಟ್ ಇರ್ತದೆ. ಒಂದು ದಿನಕ್ಕೆ ಕೋಟಿಗಟ್ಟಲೆ ಬರುವಾಗ ಬಂಡವಾಳ ಅವನು ಯಾಕೆ ಸ್ಟಾಪ್ ಮಾಡ್ತಾನೆ? ಇನ್ನೊಬ್ಬರು ಚಿಂತೆ ಮಾಡಲ್ಲ, ದೇಶಕ್ಕೆ ಚಿಂತೆ ಮಾಡೋದಿಲ್ಲ ಅವರು. ಬಟ್ ನನ್ನ ಹೊಟ್ಟೆ ತುಂಬ್ತಾ, ನನ್ನ ಕುಟುಂಬ ನೆಮ್ಮದಿ ಐತಾ, ದೇಶ ಹೆಂಗಾದರೂ ಪರವಾಗಿಲ್ಲ. ಫಸ್ಟ್ ನಾವು ನೀವು ಹೇಳ್ದಂಗೆ ಜನದ ಖರೀದಿ ಮಾಡೋಕ್ಕೆ ಸ್ಟಾಪ್ ಮಾಡಿದರೆ ಅವಾಗ ಅವ್ರಿಗೂ ಹೊಡ್ತಾ ಬರ್ತದೆ, ಅಲ್ಲಿಂದ ಖರೀದಿ ಮಾಡೋಕ್ಕೂ ತಪ್ತದೆ. ಇದನ್ನು ಮಾಡಬೇಕಾದ್ರೆ ನಿಮ್ಮ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ರಾಜ್ಯ ಆಗಿರ್ಬೋದು, ಭಾರತ ದೇಶದಲ್ಲಾಗಿರ್ಬೋದು, ಆಪಲ್ ತಿಂತಾ ಇರ್ತಕ್ಕಂಥ ಟರ್ಕಿ ಆಪಲನ್ನು ಸ್ಟಾಪ್ ಮಾಡ್ತು ಅಂದರೆ, ಮತ್ತು ಈ ಡ್ರೈ ಫ್ರೂಟ್ಸ್ಗಳನ್ನು ಖರೀದಿ ಮಾಡಿ ನಿಲ್ಲಿಸಿದರೆ, ಮತ್ತು ಚೈನಾ ಐಟಮ್ಗಳನ್ನ ಸ್ಟಾಪ್ ಮಾಡ್ತು ಅಂದರೆ ಅವ್ರಿಗೆ ಅಲ್ಲೇ 100% ಹೊಡ್ತಾ ಬರ್ತದೆ ಅಂತ ವ್ಯಾಪಾರಿಗಳು ಅಷ್ಟೇ. ಇದ್ಯಾಕೆ ಸರ್ ಇಷ್ಟೊಂದು ಹೇಳ್ತೀರಂದ್ರೆ, ಅಯ್ಯೋ ಮೇಡಮ್ ಇದು ಇಲ್ಲಿದಲ್ಲ, ಟರ್ಕಿನ ತರಿಸಿದ್ದು ಟರ್ಕಿ ನಾವು ಅಲ್ಲೇ ಮನಸ್ಸು. ಅದರಿಂದ ನಾನು ಈ ಬೀದಿ ಬದಿ ವ್ಯಾಪಾರಿಗಳಿಗೆ ನಿಮ್ಮ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈಗ ನೀವು ಹೇಳ್ದಂಗೆ ಎಲ್ಲ ನಾನೀಗಾಗಲೇ ಸುಮಾರು ಕಡೆ ನಾನು ವಾಯ್ಸ್ ಮೆಸೇಜ್ಗಳು ಹಾಕಿದ್ದೀನಿ. ನಾವು ಈ ಟರ್ಕಿ ಆಪಿಲ್ಗಳಾಗಿರಲಿ, ಡ್ರೈ ಫ್ರೂಟ್ಸ್ಗಳು ಪಾಕಿಸ್ತಾನದಲ್ಲಿ, ಯಾಕೆಂದ್ರೆ ನಮ್ಮ ಇವಾಗ ಸೈನಿಕರು ನಮ್ಮ ಮುಸ್ಲಿಂ ಅವರು ಇದ್ದಾರೆ, ಹಿಂದೂಗಳು ಇದ್ದಾರೆ, ನಾವು ಭಾರತೀಯರು. ಸರ್ ಶೇಮ್ ಆಗ್ಬಿಡುತ್ತೆ ಇನ್ನೂ ಧರ್ಮ ಅಂತ ನಾವು ಭಾರತೀಯರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ನೋಡಿ ನೋಡಿ ಹೊಡಿತಾರೆ. ನಾವು ಭಾರತೀಯರು, ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತಲ್ಲ, ನಾವೆಲ್ಲ ಒಂದೇ ಜನ. ಅದರಿಂದ ಇವತ್ತು ಚೈನಾದು ಯಾವ ಮಟ್ಟಕ್ಕೆ ಆವರಿಸ್ಕೊಂಡಿದೆ. ಅದರಿಂದ ಪ್ರಾಡಕ್ಟ್ ಸರಿ ಇಲ್ಲ ನಾವ್ ಹೇಳದ್ ಬೇಡ, ಪಾಕಿಸ್ತಾನನೇ ಹೇಳ್ಬಿಟ್ಟಿದೆ. ಪಾಕಿಸ್ತಾನನೇ ಹೇಳ್ಬಿಟ್ಟಿದೆ ಬಿಡಿ ಸರ್, ಅದು ಸರಿ ಇಲ್ಲ ಅಂತ ತೋರಿಸ್ಕೊಬಿಟ್ಟಿದೆ. ಇಡೀ ಪ್ರಪಂಚಕ್ಕೆ ಚೈನಾ ಆರ್ಟಿಕಲ್ ಅಂದ್ರೆ ಚೈನಾ ಐಟಮ್ಸ್ ಹೇಗಿರತ್ತೆ ಅಂದ್ರೆ ಪಾಕಿಸ್ತಾನ ಎಲ್ಲ ಇನ್ನೊಂದು ಹೇಳ್ಬೇಕಂದ್ರೆ ಇನ್ನೊಂದು ಪಾಯಿಂಟ್ ಏನಂದ್ರೆ ನಮ್ಮಲ್ಲಿ ಈಗ ಬಡದೇಶ ಇಲ್ಲ. ನಾವು ಏನಂದ್ರೆ ಈ ಪ್ರೆಸೆಂಟ್ ಡೇಸ್ ಅಲ್ಲಿ ಸಂಪತ್ತು ಅನ್ನೋದು ಒಂದೇ ಕಡೆ ಸೇರಿದೆ. ನಮ್ಮಲ್ಲಿರೋ ಬಂಗಾರ ಆಗಿರಲಿ, ಸಂಪತ್ತಾಗಿರಲಿ ಎಲ್ಲ ತೆಗೆದ್ರೆ ನಾವು ಅಮೆರಿಕಿಂತ ದೊಡ್ಡವರು ಆಗ್ಬೋದು. ಬಟ್ ಅದು ಬರಬೇಕು, ಜನರಲ್ಲಿ ಬರಬೇಕು. ಏನಾಗುತ್ತೆ ಅಂದ್ರೆ ನಾಳೆ ದಿನ ನಮ್ಮ ವಿರುದ್ಧವಾಗಿ ಕೆಲಸವನ್ನ ಯಾವ್ದಾದ್ರು ದೇಶ ಮಾಡೋಕ್ ಬಂದ್ರೆ ಅವಾಗ ಹೆದರಿಕೊಳ್ಳುತ್ತೆ. ಸೊ ಪಾಠವನ್ನ ಕಲಿಸೋದು ಇಲ್ಲಿಂದ ಆರಂಭ ಆಗ್ಬೇಕು ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸುವಂತಹ ಸಮಯ. ನಿಮ್ಮ 4 ಜನಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ, ನೋಡಿ ಮಾಲ್ಡೀವ್ಸ್ ಅಂತ ಬಂದಾಗ ಮೋದಿ ಅವ್ರು ಬಂದು ಮಾಲ್ಡೀವ್ಸ್ಗೆ ಹೋಗ್ಬೇಡಿ ಅಂತ ಹೇಳಿಲ್ಲ, ಬದಲಾಗಿ ಲಕ್ಷದ್ವೀಪವನ್ನ ತೋರಿಸ್ಕೊಟ್ರು. ಆಲ್ಟರ್ನೇಟಿವ್ ನಮ್ಮ ದೇಶದಲ್ಲೇ ಇದೆ ನೋಡಿ, ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ಬಾಯ್ ಬಿಟ್ಟು ಹೇಳಲಿಲ್ಲ, ಕೆಲಸವನ್ನ ಮಾಡಿ ತೋರಿಸಿದ್ರು. ಆಮೇಲೆ ಇಂತಹ ವಿಚಾರಗಳನ್ನ, ಇನಿಷಿಯೇಟಿವ್ಗಳನ್ನ ಬರೀ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ತಗೋಬೇಕು ಅಂತಲ್ಲ, ನಾವುಗಳು ಒಬ್ಬ ನಾಗರಿಕನಾಗಿ ನಾವು ಕೂಡ ತಗೊಳ್ಳೋದಿರುತ್ತೆ. ನೋಡಿ ಪರ್ಸನಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಬಂದಾಗ ಟರ್ಕಿ ಇವರು ಹೇಳ್ತಾ ಇದ್ರು, ಆಪಲ್ಗಳಲ್ಲಿಂದ ಬರುತ್ತೆ, ಡ್ರೈ ಫ್ರೂಟ್ಸ್ಗಳಲ್ಲಿಂದ ಬರುತ್ತೆ, ನಾವು ಚಿಕ್ಕದನ್ನ ಅಲ್ಲಲ್ಲೇ ಬ್ಯಾನ್ ಮಾಡ್ತಾ ಹೋದ್ರೆ, ನಾವು ತಗೊಳ್ಳೋದನ್ನ ಕಡಿಮೆ ಮಾಡಿದ್ರೆ, ಖರೀದಿ ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಪೆಟ್ಟು ಬರುತ್ತೆ. ನಮ್ಮಿಂದ ಆಗುವಂತಹ ದೇಶ ಸೇವೆ ಇಷ್ಟೇ ಅಪ್ಪ. ಇವತ್ತು ನಾವು ಟರ್ಕಿಗೆ ಬುದ್ಧಿ ಕಲಿಸಿದ್ವಾ, ಚೀನಾಗ್ ಬುದ್ಧಿ ಕಲಿಸಿದ್ವಾ, ನಾಳೆ ಪಾಕಿಸ್ತಾನದ ಪರವಾಗಿ ಬೇರೆ ದೇಶಗಳು ಬರೋಕೆ ಹೆದರ್ಕೊಳ್ಳುತ್ತೆ. ಅದರ ಜೊತೆಗೆ ಬಹಳ ಶೇಮ್ ಅನ್ಸೋದು, ಅಸಮಾಧಾನ ಅನ್ಸುವಂಥದ್ದು ಈ ಫಿಲ್ಮ್ ಇಂಡಸ್ಟ್ರಿ. ಜೈ ಹಿಂದ್ ಅಂತ ಕೆಲವೊಬ್ರು ಪೋಸ್ಟ್ ಹಾಕ್ತಾರೆ ಬಿಟ್ರೆ, ಎಸ್ ಟರ್ಕಿಗೆ ಯಾರು ಹೋಗ್ಬೇಡಿ, ಪ್ರವಾಸೋದ್ಯಮವನ್ನ ಮಾಡೋದು ಬೇಡ, ನಾವು ನಮ್ಮ ದೇಶದ ಪರವಾಗಿ ನಿಂತ್ಕೊಳ್ಳೋಣ, ದೇಶಕ್ಕೆ ಈ ರೀತಿಯಾಗಿ ಸಹಾಯ ಮಾಡೋಣ ಅಂತ ಯಾವೊಬ್ಬ ನಟ ನಟಿ ಒಬ್ರು ಕೂಡ ಮುಂದಕ್ಕೆ ಬರಲಿಲ್ಲ. ಶೇಮ್ ಆಗುತ್ತೆ. ಬರೀ ನಮ್ಮ ಸ್ಯಾಂಡಲ್ವುಡ್ ಅಂತಲ್ಲ, ಕಾಲಿವುಡ್ ಆಗಿರ್ಬೋದು, ಬಾಲಿವುಡ್ ಆಗಿರ್ಬೋದು, ಟಾಲಿವುಡ್ ಆಗಿರ್ಬೋದು, ಎಲ್ಲರೂ ಕೂಡ ಶೇಮ್ ಅನ್ಸುತ್ತೆ ಫಿಲ್ಮ್ ಇಂಡಸ್ಟ್ರಿ ವಿಚಾರದಲ್ಲಿ. ನಿಮ್ಮ ಸ್ಟ್ಯಾಂಡ್ ಇದೆಯಲ್ಲ, ಏನು ನಿದ್ರೆ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ. ಅವತ್ತು ಸುಮ್ಮನಿದ್ರೆ ನನ್ಗೆ ಯಾಕೆ ಬೇಕು ಅಂತ ಗೋಕಾಕ್ ಚಳುವಳಿಯನ್ನ ಮಾಡದೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಸುಮ್ಮನಿದ್ರೆ ಇವತ್ತು ನಾವು ರಾಜ್ಯದಲ್ಲಿ ಕನ್ನಡವನ್ನ ಇಷ್ಟೊಂದು ಸಲೀಸಾಗಿ ನಿರರ್ಗಳವಾಗಿ ಮಾತಾಡಕ್ ಸಾಧ್ಯನೇ ಆಗ್ತಾ ಇರಲಿಲ್ಲ.
ನೆನ್ಪಿಟ್ಕೊಳ್ಳಿ. ಮತ್ತೊಬ್ಬ ರಾಜ್ಕುಮಾರ್ ಅಂತವರು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹುಟ್ಟು ಬರಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತ ಕೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.